ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ನೇಪಾಳದಲ್ಲಿ ಏನೇನ್ ಆಗಿದೆ, ಏನೇನ್ ಆಯಿತು, ಅಲ್ಲಿನ ಜನರು ಪ್ರತಿಭಟನೆ ಮಾಡಿದ್ರಿಂದ, ಅವರ ಒಂದು ಪ್ರತಿಭಟನೆ ತೀವ್ರಕ್ಕೆ ಹೋಗಿದ್ರಿಂದ ಅಲ್ಲಿನ ಸರ್ಕಾರವೇ ಬಿದ್ದೋಯ್ತು. ಅಲ್ಲಿನ ಪ್ರಧಾನಿ KP ಶರ್ಮಾ ಒಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಜನರ ಒಂದು ಆಕ್ರೋಶ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಅಲ್ಲಿನ ಒಂದು ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ, ರಾಜಕೀಯ ವ್ಯಕ್ತಿಗಳನ್ನ ಹೊಡೆಯೋಕೆ ಶುರು ಮಾಡಿದ್ರು. ಎಲ್ಲಿ ಬೇಕಂದ್ರೆ ಅಲ್ಲಿ ಬೆಂಕಿಗಳನ್ನ ಇಡೋಕೆ ಶುರು ಮಾಡಿದ್ರು. ಸಂಸತ್ತಿಗೆ ಕೂಡ ಬೆಂಕಿಯನ್ನು ಇಟ್ಟರು. ಪ್ರಧಾನಿಯ ಮನೆಗೆ, ಮಾಜಿ ಪ್ರಧಾನಿ ಮನೆಗೆ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಬೆಂಕಿಗಳನ್ನು ಹಚ್ಚಿದ್ರು, ಗಲಾಟೆ ಮಾಡಿದ್ರು, ಎಲ್ಲ ಆಯಿತು. ಅದಕ್ಕೆಲ್ಲ ಕಾರಣ ಅವರ ಒಂದು ಸರ್ಕಾರ ತಗೊಂಡ ನಿರ್ಧಾರ. ಆದರೆ ಈಗ ಪ್ರಧಾನಿಯಾಗಿದ್ದ KP ಶರ್ಮಾ ಒಲಿ ಅವರು ಹೇಳ್ತಾ ಇರುವಂಥದ್ದು ಒಂದು ವಿಚಾರನೇ ಬೇರೆ. ನೇಪಾಳ ಈ ಒಂದು ಪರಿಸ್ಥಿತಿಗೆ ಬರೋಕೆ ಕಾರಣ, ನಾನು ಪ್ರಧಾನಿ ಪಟ್ಟದಿಂದ ರಾಜೀನಾಮೆ ಕೊಡೋಕೆ ಕಾರಣ, ನೇಪಾಳ ಪರಿಸ್ಥಿತಿ ಹದಗೆಡೋಕೆ ಕಾರಣ, ಎಲ್ಲದಕ್ಕೂ ಕೂಡ ಕಾರಣ ಭಾರತ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಲೆಕ್ಕದಲ್ಲಿ ಏನಂತ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ನೇಪಾಳದಲ್ಲಿ ಗಲಾಟೆ ಆಗಿದ್ದು ಯಾವ ಕಾರಣಕ್ಕೆ? ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ರು. ಅದಕ್ಕೆ ಜನ ಸಿಟ್ಟಿಗೆದ್ರು. ಆ ರೀತಿಯಾದಂಥ ಒಂದು ಹಿಂಸೆ ನಡೀತಾ ಅಲ್ಲಿ. ಆದರೆ ಇವರು ತಾವು ತಗೊಂಡ ಒಂದು ನಿರ್ಧಾರದಿಂದ ಈ ಥರ ಆಗಿದೆ, ತಮ್ಮ ಸರ್ಕಾರ ತಗೊಂಡ ಒಂದು ಡಿಸಿಷನ್ ಏನಿದೆ ಅದರಿಂದ ತಪ್ಪಾಗಿದೆ ಅಂತ ಅರ್ಥಕೊಳ್ಳೋದು ಬಿಟ್ಟು ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಈಗ ಭಾರತದ ಮೇಲೆ ಮಾಡ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾಗಳು ಟಿಕ್ಟಾಕ್, ಇನ್ಸ್ಟಾಗ್ರಾಮ್, FB, ಯೂಟ್ಯೂಬ್ ಇದೆಲ್ಲ ಬ್ಯಾನ್ ಮಾಡಿದ್ರು. ಅದ್ರ ಜೊತೆಗೆ 26 ಸೈಟ್ಗಳು ಏನಿರುತ್ತೆ, ಆ್ಯಪ್ಗಳು, ಅದನ್ನು ಕೂಡ ಬ್ಯಾನ್ ಮಾಡಿದ್ರು. ಯಾವುದೇ ಯೂಸ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಿಷೇಧ ಏರ್ಪಟ್ಟರು. ಹಾಗಾದರೆ ಅಲ್ಲಿನ ಯುವಜನತೆ ಏನು ಮಾಡಬೇಕು, ಯಾವ ರೀತಿಯಾಗಿ ನಾವು ಮನೋರಂಜನೆಯನ್ನು ತಗೋಬೇಕು ಅನ್ನೋ ಲೆಕ್ಕದಲ್ಲಿ ಅವ್ರ ಮನಸ್ಥಿತಿಗೆ ಬಂತು. ತೀರಾ ಅತಿರೇಕಕ್ಕೆ ಹೋಯಿತು, ಗಲಾಟೆ ಆಯಿತು, ದಂಗೆ ಆಯಿತು. ಪೊಲೀಸರ ಮೇಲೆ ದಾಳಿ ಮಾಡಿದರು, ರಾಜಕೀಯ ನಾಯಕರುಗಳ ಮೇಲೆ ದಾಳಿ ಮಾಡಿದರು. ದಾಳಿ ಮಾಡಿದ್ಮೇಲೆ ಅವರು ಬೇರೆ ದೇಶಕ್ಕೆ ಓಡೋಕೆ ಶುರು ಮಾಡಿದ್ರು. ಅಲ್ಲಿನ ಸೇನೆ ಕೂಡ ನಿಸ್ಸಹಾಯಕತೆಯಿಂದ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ. ಅವರು ಕೂಡ ಎದುರಿಸೋಕ್ಕಾಗಲಿಲ್ಲ ಅಷ್ಟು ಜನರನ್ನು. ಅದೇ ಸೇನೆಯ ನೆರವನ್ನು ಕೋರಿ ಇವರು ನನ್ನನ್ನು ಕಾಪಾಡಿ ಅಂತ ಹೋದರು. ಇಷ್ಟೆಲ್ಲ ಆಗಿರೋದು ಅವರ ಒಂದು ತಪ್ಪಿನಿಂದ ಅಂತ ತಿಳ್ಕೊಳ್ಳೋದು ಬಿಟ್ಟು ಈಗ ಸುಮ್ಮನೆ ಇಲ್ಲ ಸಲ್ಲದ ಒಂದು ಆರೋಪವನ್ನು ಭಾರತದ ಮೇಲೆ ಹೊರ್ತಾ ಇದ್ದಾರೆ. ಭಾರತದ ಮೇಲೆ ಯಾಕೆ ಈ ಥರ ಆರೋಪ ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಹಂಗಾದ್ರೆ? ಮಾಜಿ ಪ್ರಧಾನಿ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸೇನೆಯ ಒಂದು ಅಧಿಕಾರ ಇರುವಂಥದ್ದು, ಸೇನೆಯ ಆಡಳಿತವನ್ನು ತನ್ನ ಕೈಗೆ ತಗೊಂಡಿದೆ. ಅಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದು ನೋಡಿ. ಅಲ್ಲಿನ ಯುವಜನತೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿ ಆ ರೀತಿ ದಾಳಿ ಮಾಡಿದ್ಮೇಲೆ ಈ ನೇಪಾಳ ಪ್ರಧಾನಿ ಅವರ ಒಂದು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅವರ ಒಂದು ಸ್ಥಾನವನ್ನು ಕಳೆದುಕೊಂಡ್ರು ಒಲಿ ಅವರು. ಆದರೆ ಸುಮ್ಮನಿರ್ದೀಗ ಭಾರತದ ಮೇಲೆ ಏನವರು ಕಿಡಿಕಾರ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಿರುವಂಥ ರೀಸನ್ ಏನಂದರೆ, ಅವರೇನು ಕೆಲವೊಂದು ವಿವಾದಗಳನ್ನು ಇಟ್ಕೊಂಡಿದ್ರು ಭಾರತದ ಜೊತೆ ಕೆಲವೊಂದೆರಡು ವಿಚಾರಗಳಲ್ಲಿ. ಮುಖ್ಯವಾಗಿ ಅದೇನು ಅಂತಂದರೆ, ನೇಪಾಳದಲ್ಲಿ ಶ್ರೀರಾಮ ಏನಿದ್ದಾನೆ, ನಮ್ಮ ಒಂದು ದೇವರು ಶ್ರೀರಾಮ ಹುಟ್ಟಿದ್ದು ನೇಪಾಳದಲ್ಲಿ, ಭಾರತದಲ್ಲಿ ಅಲ್ಲ, ಅಯೋಧ್ಯೆಯಲ್ಲಿ ಅಲ್ಲ. ಎಲ್ಲಿ ಹುಟ್ಟಿದ್ದು ಅಂದರೆ ಬ್ಯೂಲೇಟ್ ಎನ್ನುವಂತಹ ಒಂದು ಗ್ರಾಮದಲ್ಲಿ, ನೇಪಾಳದಲ್ಲಿದೆ ಆ ಒಂದು ಪ್ರದೇಶ, ಅಲ್ಲಿ ಹುಟ್ಟಿದ್ದಾರೆ. ಅದು ನೇಪಾಳಕ್ಕೆ ಸೇರಿದಂಥ ಪ್ರದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಅವರು ಹೇಳಿಕೊಡ್ತಾ ಬರ್ತಾ ಇದ್ರು. ಅವರ ಒಂದು ನಿಲುವನ್ನು ಸಾಧಿಸ್ಕೊಂಡು ಬರ್ತಾ ಇದ್ರು ಮೊದಲಿಂದ ಕೂಡ. ಯಾಕಂದರೆ ನೀವು ಏನು ಈ ಒಂದು ಹೇಳಿಕೆಯನ್ನು ಹೇಳಿದ್ದೀರಾ ಅದು ಸರಿಯಲ್ಲ ಅಂಥದ್ದು ಮೊದಲಿಂದ ಕೂಡ ಭಾರತದ ವಾದ ಕೂಡ. ಯಾಕಂದರೆ ಭಾರತ ರಾಮನನ್ನು ಎಷ್ಟು ಬಾರಿಯಾಗಿ ಪೂಜಿಸುತ್ತೆ, ಗೌರವಿಸುತ್ತೆ, ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅಂತ ಎಲ್ರಿಗೂ ಗೊತ್ತು. ಹೀಗಾಗಿ ರಾಮ ಹುಟ್ಟಿದ್ದೇ ನಮ್ಮ ಒಂದು ನೇಪಾಳದಲ್ಲಿ ಅಂತ ಹೇಳ್ಕೊಳ್ಳುವಾಗ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಇತ್ತು ಮೊದಲಿಂದ ಕೂಡ. ನಾನು ಇದನ್ನು ಪ್ರಶ್ನೆ ಮಾಡಿದ್ದಕ್ಕೇನೆ ನನ್ನ ಬಲಾತ್ಕಾರದಿಂದ ನನ್ನ ಅಧಿಕಾರವನ್ನು ಕಸಿದುಕೊಳ್ಳಲಾಗಿದೆ, ಹೊರಹಾಕಲಾಗಿದೆ, ನನ್ನ ಪ್ರಧಾನಿ ಪಟ್ಟವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ನನ್ನಿಂದ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಅವರು ಸದ್ಯಕ್ಕೆ ನೇಪಾಳದ ಒಂದು ಸೇನೆ ಏನಿದೆ, ಸೇನೆಯ ಒಂದು ಶಿವಪುರ ಎನ್ನುವಂತಹ ಬ್ಯಾರಕ್ನಲ್ಲಿ ಅವರು ಎಲ್ಲಿದ್ದಾರೆ, ಈ ವಿಚಾರಗಳ ಬಗ್ಗೆ ಅವರು ಹೇಳ್ತಾರೆ. ಅಲ್ಲಿಂದಾನೇ ಪತ್ರ ಬರೆದು ನಾನು ಪ್ರಧಾನಿ ಅಂದರೆ ಕೆಳಗಿಳಿಯೋಕ್ಕೆ ಇದೇ ಕಾರಣ ಅಂತ ಹೇಳ್ಬಿಟ್ಟು ಅವರ ಕಾರ್ಯದರ್ಶಿ ಏನಿರುತ್ತಲ್ಲ, ಪ್ರಧಾನಿ ಕಾರ್ಯದರ್ಶಿ, ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಪತ್ರವನ್ನು ಬರೆಸಿ ಹೇಳಿದ್ದಾರೆ ಸೂಕ್ಷ್ಮವಾಗಿ ಈ ಒಂದು ವಿಚಾರಗಳನ್ನು. ದೆಹಲಿಯಲ್ಲಿ ಏನಿದೆ ಈ ಒಂದು ವಿಚಾರದಲ್ಲಿ ದೆಹಲಿಯಲ್ಲಿ ಒಂದು ನಾಯಕತ್ವವನ್ನು ವಿರೋಧ ಮಾಡ್ತಾ ಇರುವಂಥದ್ದು, ವಿರೋಧಿಸುವಂಥ ಧೈರ್ಯವನ್ನು ಅವರು ತೋರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ನನಗೆ ಯಾಕೆ ಹಿನ್ನಡೆ ಆಯಿತು ಅಂತಂದರೆ
ಲಿಪುಲೇಶ್ ಅನ್ನೋ ಪ್ರದೇಶ ಏನಿದೆ ಅದರ ಬಗ್ಗೆ ಕೂಡ ನಾನು ಈ ಹಿಂದೆ ಪ್ರಶ್ನೆ ಮಾಡಿದ್ದೆ. ಅದಕ್ಕೋಸ್ಕರ ಕೂಡ ನಾನು ಈ ಒಂದು ಪ್ರಧಾನಿ ಸ್ಥಾನವನ್ನು ಕಳೆದುಕೊಂಡಿದ್ದೀನಿ. ಅದರ ಜೊತೆಗೆ ರಾಮ ಜನ್ಮಭೂಮಿಯ ಒಂದು ವಿವಾದ ಏನಿತ್ತು ಅದರ ಬಗ್ಗೆ ಕೂಡ ನಾನು ಮಾತಾಡಿದ್ದೆ, ಅಯೋಧ್ಯೆ ಬಗ್ಗೆ. ಈ ಒಂದು ವಿಚಾರಗಳಲ್ಲಿ ನಾನು ವಿರೋಧಿಸದೇ ಇದ್ದರೆ, ಮಾತಾಡದೇ ಇದ್ದರೆ ನನ್ನ ಈಗ ಒಂದು ಅಧಿಕಾರವನ್ನು ನಾನು ಕಳೆದುಕೊಳ್ತಾ ಇರಲಿಲ್ಲ. ನಾನು ಇನ್ನೂ ಪ್ರಧಾನಿ ಆಗೇ ಇರ್ತಿದ್ದೆ. ನನಗೆ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇರಲಿಲ್ಲ. ಹೀಗಂತ ಹೇಳಿ ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿ ಬರೆದಿರುವಂಥದ್ದು ಅವರ ಕಾರ್ಯದರ್ಶಿಗೆ KP ಶರ್ಮಾ ಒಲಿ, ಈಗ ಮಾಜಿ ಪ್ರಧಾನಿಯವರು. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇನು ಈ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕಾರಣವನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅದೇನು ಅಂತ ನಾವು ನೋಡೋದಾದ್ರೆ ನೋಡಿ, ಲಿಪುಲೇಖ್ ಎನ್ನುವಂತಹ ವಿವಾದ ಏನಿದೆ ಅದು 1816 ಒಪ್ಪಂದದ ಪ್ರಕಾರ ನದಿ ಏನಿತ್ತು, ನದಿಯನ್ನು ಭಾರತ ಮತ್ತು ನೇಪಾಳಿ ಗಡಿಯನ್ನಾಗಿ ತೆಗೆದುಕೊಳ್ಳಲಾಗಿತ್ತು. ಈ ನದಿ ಉತ್ತರಾಖಂಡದ ಪಿಥೋರಾಗಢದ ಒಂದು ಜಿಲ್ಲೆಯ ಕಾಲಾಪಾನಿಹಳ್ಳಿಯಲ್ಲಿ ಹುಟ್ಟುತ್ತೆ. ಅದರಿಂದ ಈ ಭಾಗ ಇಂದಿನಿಂದಲೂ ಕೂಡ ನನಗೆ ಸೇರಿದಂತೆ ಭಾರತ ಹೇಳ್ಕೊಂಡೇ ಬರ್ತಿತ್ತು. ಇದರ ವಿರುದ್ಧ ಆಗಾಗ ತಗಾದೆಯನ್ನು ತೆಗಿತಾ ಇದ್ರು KP ಶರ್ಮಾ ಒಲಿಯವರು. ಕಾಳಿ ನದಿ ಹುಟ್ಟುತ್ತಾ ಇರ್ಬೋದು, ಲಿಂಪಿಯಾದು ಏನಿದೆ ಅಲ್ಲಿ ಹುಟ್ಟುತ್ತೆ. ಕಾಳಿ ನದಿಯ ಒಂದು ಪೂರ್ವ ಭಾಗದಲ್ಲಿ ಬರುವಂತಹ ಒಂದು ಲಿಂಪಿಯಾದುರ ಏನಿದೆ ಅದು ಬಿಪುಲೇಖ್ಗೆ ಸೇರಿತ್ತು ಮತ್ತು ಕಾಲಾಪಾನಿ ನೇಪಾಳಕ್ಕೆ ಸೇರಿತ್ತು ಅಂತ ಅವರು ವಾದವನ್ನು ಮಾಡ್ಕೊಂಡು ಬರ್ತಾ ಇದ್ದ. ಅಷ್ಟೇ ಮಾತ್ರ ಅಲ್ಲ, ಭಾರತದಲ್ಲಿ ಏನಿದೆ, ಭಾರತ ಈ ಒಂದು ಪ್ರದೇಶದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಬಾರ್ದು, ವ್ಯಾಪಾರಗಳನ್ನು ಮಾಡಬಾರ್ದು, ತನ್ನ ಚಟುವಟಿಕೆಗಳನ್ನು ಯಾವುದನ್ನು ಕೂಡ ಇಲ್ಲಿ ಮಾಡಬಾರ್ದು ಅಂತ ಆಗಾಗ ಮಾತನಾಡ್ತಾ ಇದ್ರು. ಮತ್ತು ಇದರ ಜೊತೆಗೆ ಅವರು ಚೀನಾಕ್ಕೂ ಕೂಡ ಹೇಳಿದರು, ಇದರ ಬಗ್ಗೆ ಮಾಹಿತಿಯನ್ನು ನೀಡಿ, ಈ ಪ್ರದೇಶ ಏನಿದೆ ಇದು ನಮಗೆ ಸೇರಿದ್ದು, ನೇಪಾಳಕ್ಕೆ ಸೇರಿತು ಅಂತ ಅವ್ರ ಹತ್ರ ಹೇಳಿ ಅವ್ರಿಗೂ ಕೂಡ ಇದೇ ರೀತಿ ಹೇಳಿದ್ರಂತೆ. ಆದರೆ ಅಲ್ಲಿ ನೇಪಾಳದ ಮೇಲೆ ಇವರು ಈ ಥರ ಒಂದು ಆರೋಪ ಮಾಡ್ತಾ ಇಲ್ಲ, ಭಾರತದ ಮೇಲೆ ಮಾಡ್ತಾ ಇರುವಂಥ. ಭಾರತದಿಂದಲೇ ನಮಗೆ ಈ ಪರಿಸ್ಥಿತಿ ಬಂದಿದೆ. ಇನ್ನು ರಾಮ ಜನ್ಮಭೂಮಿಯ ಒಂದು ವಿವಾದ ಏನಿದೆ, ರಾಮ ಹುಟ್ಟಿದ್ದಂಥ ವಿವಾದ ಏನಿದೆ ಅದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತು. ಆದರೆ ರಾಮನ ಒಂದು ಜನ್ಮದ ವಿವಾದದ ಬಗ್ಗೆ, ಜನ್ಮಸ್ಥಳದ ಒಂದು ವಿವಾದದ ಬಗ್ಗೆ, ಜನ್ಮಸ್ಥಾನ ಅದು ನೇಪಾಳದಲ್ಲಿದೆ. ಬೀರ್ಗಂಜ್ ಎನ್ನುವಂತಹ ಒಂದು ಓರಿಹಳ್ಳಿಯಲ್ಲಿ, ಬೀರ್ಗಂಜ್ ಎನ್ನುವಂಥ ಒಂದು ಪ್ರದೇಶ ಇದೆ, ಅಲ್ಲಿ ಓರಿಹಳ್ಳಿ ಅನ್ನುವಂಥದ್ದು ಬರುತ್ತೆ. ಅಲ್ಲಿ ರಾಮ ಹುಡ್ತಾನೆ. ರಾಮ ಮದುವೆ ಆಗೋಕ್ಕೋಸ್ಕರ ನೇಪಾಳದವರೆಗೆ ಹೆಂಗೆ ಬರ್ತಾನೆ, ಹೆಂಗೆ ಸಾಧ್ಯ? ರಾಮ ಹುಟ್ಟಿದ್ದೇ ನೇಪಾಳದಲ್ಲಿ. ಭಾರತದಲ್ಲಿ ಹುಟ್ಟಿದ ರಾಮ ನೇಪಾಳಕ್ಕೆ ಮದುವೆ ಯಾಕೆ ಬರ್ತಾನೆ? ರಾಮ ಹುಟ್ಟಿದ್ದೇ ನೇಪಾಳದಲ್ಲಿ ಅಂತ ಈ ಒಂದು ವಿಚಾರಗಳಲ್ಲಿ ಅವರು ಪ್ರತಿಪಾದಿಸಿಕೊಂಡಿದ್ರು. ಹೀಗಾಗಿ ನಾನು ಈ ವಿಚಾರಗಳಲ್ಲಿ ಮಾತನಾಡಿದ್ದಕ್ಕೆ, ಭಾರತದ ಹತ್ರ ಈ ವಿಚಾರಗಳಲ್ಲಿ ನಾನು ತಗಾದೆ ಇಟ್ಕೊಂಡಿದ್ದಕ್ಕೆ, ಕಿರಿಕ್ ಮಾಡ್ಕೊಂಡಿದ್ದಕ್ಕೆ ನನ್ನ ಒಂದು ಪ್ರಧಾನಿ ಸ್ಥಾನನೇ ಹೋಗ್ಬಿಡ್ತು, ನನ್ನ ರಾಜಕೀಯ ಒಂದು ಜೀವನ ಬುಡಮೇಲಾಗ್ಬಿಡ್ತು, ನನ್ನ ಅಧಿಕಾರ ಹೋಗ್ಬಿಡ್ತು ಅಂತೇಳಿ ಈಗ ಬಾಯ್ ಪಡ್ಕೊತಾ ಇದ್ದಾರೆ. ಈ ವಿಚಾರ ನಿಮಗೆ ಮೊದಲೇ ಗೊತ್ತಿರಲಿಲ್ವ? ಈ ಮೊದಲಿಂದ ಇರುವಂಥದ್ದು ನೀವು ಹೇಳಿಕೆಯನ್ನು ಮೊದಲೇ ಕೊಟ್ಟಿದ್ರಿ. ಆದರೆ ಈಗ ಪರಿಸ್ಥಿತಿ ಕೈ ಮೀರಿದ ಮೇಲೆ, ಅಲ್ಲಿನ ಜನ ರೊಚ್ಚಿಗೆದ ಮೇಲೆ, ನೀವು ರಾಜೀನಾಮೆ ಕೊಟ್ಟಾದ ಮೇಲೆ, ನಿಮ್ಮ ಸ್ಥಾನ ಬಿಟ್ಕೊಟ್ಟಾದ ಮೇಲೆ ಅದಕ್ಕೆ ಏನೋ ಒಂದು ಕಾರಣ ಹೇಳಬೇಕು, ಜನರಿಗೆ ಒಂದು ನಿಮ್ಮ ಒಂದು ಬಗ್ಗೆ ನೀವು ಸಮರ್ಥನೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪಕ್ಕದ ಇರುವಂತಹ ಒಂದು ದೇಶದ ಮೇಲೆ, ಭಾರತ ದೇಶದ ಮೇಲೆ ಒಂದು ನಾವು ಹಾಕ್ಬಿಡೋಣ ಆರೋಪ ಅಂತೇಳಿ ಈ ಥರ ಮಾಡಿದ್ರೆ ಇದು ಸರಿಯಲ್ಲ ಅನ್ನೋ ಲೆಕ್ಕದಲ್ಲೇ ಇರುತ್ತೆ. ಯಾಕೆಂದರೆ ಭಾರತ ಸುಮ್ಮನೆ ಯಾರ ತಂಟೆಗೂ ಹೋಗಲ್ಲ. ಒಂದು ವೇಳೆ ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಬಿಡಲ್ಲ ಅನ್ನೋ ಲೆಕ್ಕದಲ್ಲಿ ಇರುತ್ತೆ. ಇದಕ್ಕೆ ಉದಾಹರಣೆ ಅಂದರೆ ನಿಮಗೂ ಗೊತ್ತಿರುತ್ತೆ, ಪಾಕಿಸ್ತಾನದ ಹತ್ರ ಏನಾಯಿತು ಅಂತ, ಆಪರೇಷನ್ ಸಿಂಧೂರ್ ವಿಚಾರದ. ಅದಕ್ಕಾಗಿ ಸುಮ್ಮನೆ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕಾಗುತ್ತೆ, ಯಾವುದೇ ದೇಶದವರಾದರೂ ಕೂಡ. ಭಾರತ ಏನು ಸಣ್ಣ ದೇಶ ಅಲ್ಲ, ಎಲ್ಲ ರೀತಿಯಲ್ಲಿ ಬೆಳೀತಾ ಇರುವಂಥದ್ದು. ಆದರೆ ನೀವು ಕೊಟ್ಟಿರುವಂತಹ ಹೇಳಿಕೆಗೆ ಆಗಿರ್ಬೋದು, ನಿಮ್ಮ ದೇಶದಲ್ಲಿರುವಂತಹ ಈಗ ಪರಿಸ್ಥಿತಿಗಳಿಗೆ ಆಗಿರ್ಬೋದು, ಯಾವುದೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ನಿಮ್ಮ ಜನ ನಿಮ್ಮ ಮೇಲೆ ಆಕ್ರೋಶಗೊಂಡಿದ್ದು, ಅದು ನೀವೇನು ಡಿಸಿಷನ್ ತೊಗೊಂಡ್ರಲ್ಲ ಸೋಷಿಯಲ್ ಮೀಡಿಯಾದ ಒಂದು ನಿರ್ಧಾರದಲ್ಲಿ, ಅದರ ಬಗ್ಗೆ ನೀವು ಅದ್ರ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಸಮರ್ಥನೆಯನ್ನು ಮಾಡ್ಕೋಬೇಕಿತ್ತು. ಆದರೆ ಸುಮ್ಮನೆ ಇಲ್ಲದ ಸಲ್ಲದ ಒಂದು ಆರೋಪಗಳನ್ನು ಭಾರತದ ಮೇಲೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಅದು ಎಷ್ಟರ ಮಟ್ಟಿಗೆ ಅನ್ನೋದು ಕೂಡ ಪ್ರಶ್ನೆ ಎದ್ದಿರುವಂಥದ್ದು. ಏನೇ ಇದ್ದರೂ ಕೂಡ KP ಶರ್ಮಾ ಅವರ ಒಂದು ಹೇಳಿಕೆಗಳೇನಿದೆ ಅದು ಅಷ್ಟೊಂದು ಒಪ್ಕೊಳ್ಳುವಂಥದ್ದಲ್ಲ. ಭಾರತ ಕೂಡ ಏನು ಇದಕ್ಕೆ ಉತ್ತರವನ್ನು ಕೊಡುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ. ಯಾಕಂದರೆ ಅವರೇನು ಆರೋಪವನ್ನು ಮಾಡಿದ್ದಾರೆ ಆ ಆರೋಪಗಳು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಭಾರತದ ಒಂದು ಉತ್ತರ ಹೇಗಿರುತ್ತೆ ಅನ್ನೋದು ಕಾದು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.